ಮನೆಯಲ್ಲಿ ಎಷ್ಟೆಷ್ಟು ದೇವರು ಇದಾವ, ಏನಾದ್ರು ಏನಾರ ನೋವು ಮಾಡ್ಕೊಂಡ್ಯಾ ಅಂತ ಕೇಳಿದ್ರು ಮಮ್ಮಿ. ಅದಕ್ಕೆ ಇಲ್ಲ ಯಜ್ಞದ ತೋರಿಸ್ಬಿಟ್ಟೆ ಸರ್. ಅವ್ರಿಗೂ ನಂಬಕ್ಕಾಗಲಿಲ್ಲ, ಹೆಂಗೆ ನಮ್ಗೆ ಇರ್ಲಿಲ್ಲ. ಈಗ ಸಡನ್ ಆಗಿ ಬಂದ್ಬಿಟ್ಟು ತಡ್ಕೊಳಕ್ಕಾಗಲಿಲ್ಲ ಸರ್. ತುಂಬಾ ನಮ್ ಬೇಡ್ಕೊಂಡು ಎದ್ದೆ ಸರ್. ಎದ್ದು ನಿಂತಾಗ ನಮ್ಗೆ ಸಡನ್ ಆಗಿ ಎದ್ದು ನಿಲ್ಲಕ್ ಬಂತು. ಮತ್ತೆ ಆಮೇಲಿಲ್ಲ, ಸಮಾಧಾನ ಮಾಡ್ಕೊಂಡು ಹಿಂಗೆ ಸರ್ಕು ಅಂತ ಹೋದೆ ಸರ್ ಗೋಡೆಗೆ. ಅದು ಬಂತು. ವೈದ್ಯ ವಿಜ್ಞಾನ ಎಷ್ಟೇ ಮುಂದುವರೆದಿದ್ರು, ತಂತ್ರಜ್ಞಾನ ಎಷ್ಟೇ ಬೆಳೆದಿದ್ರು, ಮನುಷ್ಯನ ತರ್ಕಕ್ಕೆ ನಿಲುಕದ ವಿಸ್ಮಯಕಾರಿ ಶಕ್ತಿಯೊಂದು ಈ ಜಗತ್ತನ್ನ ನಡೆಸ್ತಾ ಇದೆಯಾ? ಆಧುನಿಕ ವೈದ್ಯ ಲೋಕವೇ ಕೈ ಚೆಲ್ಲಿದಾಗ ಭಕ್ತಿ ಮತ್ತು ನಂಬಿಕೆ ಪವಾಡವನ್ನೇ ಸೃಷ್ಟಿಸಬಲ್ಲದ? ಹೌದು, ಹಾವೇರಿ ಜಿಲ್ಲೆಯಲ್ಲಿ ಅಂಥದ್ದೇ ಒಂದು ವಿಸ್ಮಯಕಾರಿ ಘಟನೆ ಬೆಳಕಿಗೆ ಬಂದಿದೆ. ವೈದ್ಯಕೀಯ ಶಿಕ್ಷಣ ಪಡಿತಾ ಇದ್ದ ಎಂಬಿಬಿಎಸ್ ವಿದ್ಯಾರ್ಥಿನಿಯೊಬ್ಬಳು ಅಪರೂಪದ ಆಟೋ ಇಮ್ಯೂನ್ ಕಾಯಿಲೆಯಿಂದ ಸಾವಿನ ದವಡೆಗೆ ಜಾರಿದ್ಲು. ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿದ್ರೂ ಸಿಕ್ಕದ ಗುಣಮುಖ ಗುರು ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆ ಮತ್ತು ಅನುಗ್ರಹದಿಂದ ಸಿಕ್ಕಿದೆ. ಅಷ್ಟಕ್ಕೂ ಹಾವೇರಿಯಲ್ಲಿ ನಡೆದ ಆ ಅಪರೂಪದ ಪವಾಡ ಏನು ಅನ್ನೋದು ಇಲ್ಲಿದೆ ನೋಡಿ. ಹಾವೇರಿ ತಾಲೂಕಿನ ನೆಗಳೂರು ಗ್ರಾಮದ ನಿವಾಸಿ 22 ವರ್ಷದ ನಿವೇದಿತ ಶಿವಪ್ಪ ನೆಗಳೂರು ಗದಗದ ಜಿಮ್ಸ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಫೈನಲ್ ಇಯರ್ ಓದ್ತಾ ಇದ್ದ ಪ್ರತಿಭಾನ್ವಿತ ವಿದ್ಯಾರ್ಥಿನಿ. ಭವಿಷ್ಯದಲ್ಲಿ ನೂರಾರು ರೋಗಿಗಳ ಪ್ರಾಣ ಉಳಿಸಬೇಕಾದ ಈ ಯುವತಿಯ ಬಾಳಲ್ಲಿ ಸುಮಾರು 7 ತಿಂಗಳ ಹಿಂದೆ ವಿಧಿಯಾಟ ಆರಂಭವಾಗಿತ್ತು. ಪದೇ ಪದೇ ಮೂರ್ಛೆ ಹೋಗುವ ಸಮಸ್ಯೆಯಿಂದ ಬಳಲ್ತಾ ಇದ್ದ ನಿವೇದಿತಾಗೆ ನೋಡ್ತಾ ಇದ್ದಂತೆ ಕೈಕಾಲುಗಳ ಸ್ವಾಧೀನವೇ ತಪ್ಪಿ ಹೋಯಿತು. ಕೊನೆಗೆ ವೀಲ್ ಚೇರ್ ಇಲ್ಲದೆ ಒಂದು ಹೆಜ್ಜೆಯನ್ನೂ ಇಡಲಾಗದ ಅಸಹಾಯಕ ಸ್ಥಿತಿಗೆ ತಲುಪಿದ್ಲು. ಪರೀಕ್ಷಿಸಿದಾಗ ತಿಳಿದಿತ್ತು, ಆಟೋ ಇಮ್ಯೂನ್ ಡಿಸೀಸ್ ಅನ್ನೋ ಅಪರೂಪದ ಕಾಯಿಲೆ. ಅಂದರೆ ದೇಹದ ರೋಗ ನಿರೋಧಕ ಶಕ್ತಿಯೇ ತನ್ನದೇ ಆದ ಮೆದುಳಿನ ಕೋಶಗಳ ಮೇಲೆ ದಾಳಿ ಮಾಡುವ ಗಂಭೀರ ಸ್ಥಿತಿ. ಮಗಳ ಈ ಸ್ಥಿತಿ ಕಂಡು ಹೆತ್ತವರ ಕರುಳು ಚುರುಕಂದಿತ್ತು. ಹಾವೇರಿಯ ಖಾಸಗಿ ಆಸ್ಪತ್ರೆ, ಹುಬ್ಬಳ್ಳಿಯ ಪ್ರತಿಷ್ಠಿತ ಆಸ್ಪತ್ರೆಗಳು, ಮಣಿಪಾಲ್ ಆಸ್ಪತ್ರೆ ಸೇರಿದಂತೆ ಸಿಕ್ಕಲ್ಲಿ ಚಿಕಿತ್ಸೆ ಕೊಡಿಸಲಾಯಿತು. ಅಷ್ಟರಲ್ಲಾಗಲೇ 5-6 ಲಕ್ಷ ರೂಪಾಯಿ ಹಣ ನೀರಿನಂತೆ ಖರ್ಚಾಗಿತ್ತು. ಆದರೆ ದಿನದಿಂದ ದಿನಕ್ಕೆ ನಿವೇದಿತಾಳ ಆರೋಗ್ಯ ಕ್ಷೀಣಿಸ್ತಾ ಇತ್ತೇ ವಿನಃ ಯಾವುದೇ ಚೇತರಿಕೆ ಕಾಣಲಿಲ್ಲ. ಒಂದು ಹಂತದಲ್ಲಿ ಐಸಿಯುಗೆ ದಾಖಲಾದಾಗ ಮಗಳು ಬದುಕಿ ಉಳಿಯುವ ಭರವಸೆಯನ್ನೇ ಕುಟುಂಬಸ್ಥರು ಕಳೆದುಕೊಂಡಿದ್ರು. ವೈದ್ಯರು ಕೂಡ ಅಸಹಾಯಕರಾಗಿ ಕೈಚೆಲ್ಲುವ ವಾತಾವರಣ ನಿರ್ಮಾಣವಾಗಿತ್ತು. ವಿಜ್ಞಾನವೇ ಕೈ ಚೆಲ್ಲಿದಾಗ ಕುಟುಂಬಸ್ಥರು ತಮ್ಮ ಕೊನೆಯ ಭರವಸೆಯಾಗಿ ಹೆಜ್ಜೆ ಇಟ್ಟಿದ್ದು ರಾಯರ ಸನ್ನಿಧಿಗೆ. ಒಲ್ಲದ ಮನಸ್ಸಿನಿಂದಲೇ ನಿವೇದಿತಾಳನ್ನ ಹೊಸ ರೀತಿಯ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಕರೆತರಲಾಯಿತು. ಆ ಕ್ಷಣದಲ್ಲಿ ಅಲ್ಲಿ 100ನೇ ಸುಶೀಲೇಂದ್ರ ತೀರ್ಥರ ಆರಾಧನಾ ಮಹೋತ್ಸವ ನಡೀತಾ ಇತ್ತು. ಕಾರ್ಯಕ್ರಮಕ್ಕಾಗಿ ಮಂತ್ರಾಲಯದ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳು ಆಗಮಿಸಿದ್ರು. ವೀಲ್ ಚೇರ್ನಲ್ಲಿ ಚಲನವಲನವಿಲ್ಲದೆ ಕುಳಿತಿದ್ದ ನಿವೇದಿತಾಳ ಸ್ಥಿತಿ ಕಂಡು ಮರುಗಿದ ಶ್ರೀಗಳು ರಾಯರ ಅನುಗ್ರಹ ರೂಪದ ಮಂತ್ರಾಕ್ಷತೆ ಹಾಗೂ ಭಾವಚಿತ್ರವನ್ನ ನೀಡಿದ್ರು. ರಾಯರ ಮೇಲೆ ಭಾರ ಹಾಕಿ 5 ವಾರಗಳ ಕಾಲ ಮಠಕ್ಕೆ ಬಂದು ಪ್ರದಕ್ಷಿಣೆ ಹಾಕಿ ಸೇವೆ ಮಾಡಿ ಅಂತ ಹರಸಿ ಕಳುಹಿಸಿದ್ರು. ಅಲ್ಲಿಂದ ಮುಂದೆ ನಡೆದಿದ್ದು ನಿಜಕ್ಕೂ ಅಚ್ಚರಿ. ಶ್ರೀಗಳ ಮಾತಿನಂತೆ ನಿವೇದಿತ ಮತ್ತು ಕುಟುಂಬಸ್ಥರು ಭಕ್ತಿಯಿಂದ ರಾಯರ ಸೇವೆ ಆರಂಭಿಸಿದ್ರು. 5 ವಾರಗಳ ಹರಕೆ ಮುಗಿಯುವ ಮುನ್ನವೇ ಅಂದ್ರೆ ಕೇವಲ 3 ವಾರಗಳಲ್ಲಿ ನಿವೇದಿತಾಳ ದೇಹದಲ್ಲಿ ಅದ್ಭುತ ಬದಲಾವಣೆಗಳು ಕಾಣಿಸಿಕೊಂಡ್ವು. ಮನೆಯಲ್ಲಿ ಎಷ್ಟೆಷ್ಟು ದೇವರು ಇದಾವ, ಏನಾದ್ರು ಏನಾರ ನೋವು ಮಾಡ್ಕೊಂಡ್ಯಾ ಅಂತ ಕೇಳಿದ್ರು ಮಮ್ಮಿ. ಅದಕ್ಕೆ ಇಲ್ಲ ಯಜ್ಞದ ತೋರಿಸ್ಬಿಟ್ಟೆ ಸರ್. ಅವ್ರಿಗೂ ನಂಬಕ್ಕಾಗಲಿಲ್ಲ, ಹೆಂಗೆ ನಮ್ಗೆ ಇರ್ಲಿಲ್ಲ. ಈಗ ಸಡನ್ ಆಗಿ ಬಂದ್ಬಿಟ್ಟು ತಡ್ಕೊಳಕ್ಕಾಗಲಿಲ್ಲ ಸರ್. ಆ ಕಿಟಕಿಯಿಂದ ಅಮ್ಮನ್ ಕೇಳಿದೆ, ಅಮ್ಮ ಬಾರಮ್ಮ ಅಂತ ಹೇಳಿ. ಅಮ್ಮಗೆ ಒಂದ್ ಕಡೆ ಕೂರಕ್ಕೆ ಹೇಳಿ ತುಂಬಾ ಬೇಡ್ಕೊಂಡು ಎದ್ದೆ ಸರ್. ಎದ್ದು ನಿಂತಾಗ ನಮ್ಗೆ ಸಡನ್ ಆಗಿ ಎದ್ದು ನಿಲ್ಲಕ್ ಬಂತು. ಮತ್ತೆ ಆಮೇಲಿಲ್ಲ, ಸಮಾಧಾನ ಮಾಡ್ಕೊಂಡು ಹಿಂಗೆ ಸರ್ಕು ಅಂತ ಹೋದೆ ಸರ್ ಗೋಡೆಗೆ. ಅದು ಬಂತು. ತುಂಬಾ ದುಃಖ ಆಯ್ತು. ಈ ಕಡೆ ಬಿದ್ರೆ ನನ್ ತಲೆ ಓಡಿ, ಕೆಳಗಡೆ ಕುಂತಂದ್ರೆ ಮಂಡಿ ಫ್ರಾಕ್ಚರ್ ಆಗ್ಲಿ, ಇಲ್ಲ ಹಿಟ್ಟಿಗೆ ಫ್ರಾಕ್ಚರ್ ಆಗ್ಲಿ. ಸೊ ಏನಾದ್ರು ಆಗ್ಲಿದ್ರು ನನ್ನ ಜೀವನದಲ್ಲಿ ಏನು ಉಳಿದೇ ಇಲ್ಲ. ನಾನು ಸಾಧಿಸಕ್ ಆಗಲ್ಲ ಈ ತರ ಕಾಯಿಲೆ ಇಟ್ಕೊಂಡು. ಸೊ ಏನಾದ್ರು ಮಾಡಪ್ಪ ನೀನು. ವೀಲ್ ಚೇರ್ನಲ್ಲಿ ಅಸಹಾಯಕಳಾಗಿ ಕುಳಿತಿದ್ದ ಯುವತಿ ಇಂದು ಯಾರ ಸಹಾಯವೂ ಇಲ್ಲದೆ ತನ್ನಷ್ಟಕ್ಕೆ ತಾನು ಎದ್ದು ಓಡಾಡ್ತಿದ್ದಾಳೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಸಿಗದ ಗುಣಮುಖ ಗುರು ರಾಘವೇಂದ್ರ ಸ್ವಾಮಿಗಳ ಪಾದ ಸೇವೆಯಿಂದ ದೊರೆತಿದೆ ಅಂತ ಕುಟುಂಬಸ್ಥರು ಆನಂದ ಭಾಷ್ಪ ಹರಿಸುತ್ತಿದ್ದಾರೆ. ವಿಷಯ ತಿಳಿದ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳು ಮಂತ್ರಾಲಯಕ್ಕೆ ಬನ್ನಿ ಅಂತ ಮಗಳಿಗೆ ಮತ್ತೆ ಆಶೀರ್ವಾದ ನೀಡಿದ್ದಾರೆ. ಹಲೋ, ನಮಸ್ತೆ ಗುರು.
ಎಲ್ಲರಿಗೂ ಶುಭವಾಗಲಿ. ರಾಯರ ಮಹಿಮೆ ಅಪಾರವಾದದ್ದು. ಅವರನ್ನು ನಂಬಿದ ಭಕ್ತರನ್ನ ರಾಯರ ಅನುಗ್ರಹ ಮಾಡ್ತಾರೆ. ಹೌದು ರಾಯರ ಪುಸ್ತಕದಲ್ಲಿ ಪಾಲ್ಗೊಂಡು ಕೈಗೊಂಡುವಾಗನ ಅಂತ ಹೇಳ್ತಾರೆ. ಯಾರು ಅಜಂಕಾರೋ ಭವೇ ದೇವ ಗುರುನಾಥ ಸ್ವಭಾವತಃ ಅಂತ. ಯಾರಿಗೆ ಇಲ್ಲ ಅವರು ರಾಯರ ಅನುಗ್ರಹದಿಂದ ಉತ್ತಮ ಕಾಲುಳ್ಳವರಾಗಿ ಆಗ್ತಾರೆ ಅಂತ ಅನುಗ್ರಹವನ್ನ ನಿಮ್ಗೆ ಮಾಡಿದ್ದಾರೆ. ಎಲ್ಲೂ ಒಳ್ಳೆಯದಾಗುತ್ತೆ. ಓಕೆ ಗುರುಜಿ, ನಿಮ್ಮ ಆಶೀರ್ವಾದದಿಂದ ನಾನು ಇವತ್ತು ಆರಾಮಾಗಿದ್ದೀನಿ. ರಾಯರ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಂಬಿದವರನ್ನ ರಾಯರು ಎಂದಿಗೂ ಕೈಬಿಡೋದಿಲ್ಲ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ವೈದ್ಯಕೀಯ ವಿಜ್ಞಾನಕ್ಕೆ ನಿಲುಕದ ಈ ಘಟನೆ ರಾಯರ ಭಕ್ತರಲ್ಲಿ ಹೊಸ ಭರವಸೆ ಮತ್ತು ಭಕ್ತಿಯನ್ನ ಮೂಡಿಸಿದೆ.